ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಮ್ಮ ಚಾನಲ್ನಲ್ಲಿ ಹಾಲಿನಿಂದ ಗೆಣ್ಣೆ ಯಾವ ರೀತಿ ಮಾಡೋದಂತ ನಾವು ತೋರಿಸ್ಕೊಡ್ತೀವಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾವಿಲ್ಲಿ 5 ಲೀಟ್ರ್ ಹಾಲಿನಿಂದ ನಾವು ಗೆಣ್ಣೆ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ನಾವಿಲ್ಲಿ 1/4 kg ಅಷ್ಟು ಕಡಲೆ ಬೀಜನ ತೊಗೊಂಡು ಹುರ್ಕೊತಾ ಇದ್ದೀವಿ ಒಂದು ಬಾಣಲಿಯಲ್ಲಿ. ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಥರ ಆಗೋವರೆಗೂ ಹುರ್ಕೋಬೇಕು. ನೋಡಿ, ಈ ಥರ ಹುರ್ಕೊಂಡಾದಮೇಲೆ ಅದ್ರ ಮೇಲಿರೋ ಸಿಪ್ಪೆ ಇರುತ್ತಲ್ವ, ಸಿಪ್ಪೆನೆಲ್ಲ ತೆಕ್ಕೋಬೇಕು. ಸಿಪ್ಪೆ ಇದ್ದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲ್ಲ ಅಂತ ಸಿಪ್ಪೆನೆಲ್ಲ ತೆಗಿತಾರೆ. ನೋಡಿ, ಈ ಥರ ಹುರ್ಕೊಂಡು ಸಿಪ್ಪೆ ತೆಕ್ಕೊಳ್ಳಿ. ನೆಕ್ಸ್ಟು 1.5 kg ಅಷ್ಟು ಅಕ್ಕಿ ತಗೊಂಡು ಅದನ್ನು ಹುರ್ಕೋಬೇಕು. ಹುರ್ಕೊಂಡು ಅದನ್ನು ಆ್ಯಡ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನೀವು ಹುರ್ಕೊಂಡು ಅದನ್ನು ಚೆನ್ನಾಗಿ ಮಾಡಬೇಕು. ನೆಕ್ಸ್ಟು ಕೊಬ್ಬರಿ ತೊಗೊಂಡಿದ್ದೀವಿ. ಕೊಬ್ಬರಿ ತೊಗೊಂಡು ಅದನ್ನು ತುರ್ಕೋತಿದ್ದೀವಿ. ಸಣ್ಣದಾಗಿ ತುರ್ಕೋಬೇಕು. ಸ್ವೀಟಲ್ಲಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾವು ಹುರಿದಿಟ್ಕೊಂಡಿರೋ ಅಕ್ಕಿನ ರುಬ್ಕೊತಾ ಇದ್ದೀವಿ. ಅದು ಸ್ವಲ್ಪ ರವೆ ಥರ ಆಗೋವರೆಗೂ ನೀವು ಪುಡಿ ಮಾಡ್ಕೋಬೇಕು. ಸ್ವಲ್ಪನೇ ಹಾಕಿ ಮಿಕ್ಸಿ ಜಾರಲ್ಲಿ ನಾವು ಪುಡಿ ಮಾಡ್ಕೊಂಡ್ವಿ. ನೀವು ಬೇಕಿದ್ರೆ ಅದನ್ನು ಮುಂಚೆನೇ ಮಿಲ್ ಅಥವಾ ಫ್ಲೋರ್ ಮಿಲ್ಲಲ್ಲಿ ಹೋಗಿ ನೀವು ಪುಡಿ ಮಾಡಿಸ್ಕೋಬೋದು ಹುರಿದಿಟ್ಕೊಂಡು. ಅದು ಅಕ್ಕಿ ಆರಿದ ಮೇಲೇ ನೀವು ಫ್ಲೋರ್ ಮಾಡಬೇಕು, ಇಲ್ಲಾಂದರೆ ಅದು ಚೆನ್ನಾಗಿ ಪುಡಿ ಆಗೋದಿಲ್ಲ. ಬಿಸಿ ಇದ್ದಾಗ ಫ್ಲೋರ್ ಮಾಡೋದಕ್ಕೋಸ್ಕರ ಹೋದರೆ ಅದು ಪುಡಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ನೋಡಿ ಈ ಥರ ಫ್ಲೋರ್ ಮಾಡಿ ಇಟ್ಕೋಬೇಕು. ಅಂದರೆ ಫುಲ್ಲು ನುಣ್ಣಗಾಗಬಾರ್ದು, ಸ್ವಲ್ಪ ರವೆ ಥರ ಇರಬೇಕು, ಸಣ್ಣಗೆ ರವೆ ಥರ ಈ ಥರ. ನೆಕ್ಸ್ಟು ನಾವು ಆ ಕಡಲೆ ಬೀಜ ಏನು ಹುರಿದಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಕೂಡ ನಾವು ಸ್ವಲ್ಪ ಮಿಕ್ಸಿಯಲ್ಲಿ ಅದು ಅರ್ಧ ಹೋಳಾಗೋವರೆಗೂ ಸ್ವಲ್ಪ ಮಾತ್ರ ನಾವು ರುಬ್ಕೊತಾ ಇದ್ದೀವಿ. ನೋಡಿ, ಈ ಥರ. ನೀವು ಬೇಡ ಅಂದರೆ ಹಂಗೆ ಕೂಡ ಆ್ಯಡ್ ಮಾಡ್ಕೋಬೋದು. ನಾವಿಲ್ಲಿ ಜಾಸ್ತಿ ಸ್ವೀಟ್ ಇರೋದ್ರಿಂದ, ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ನಾವು ಸ್ವಲ್ಪ ರುಬ್ಬಿ ಹಾಕ್ಕೊಂಡಿದ್ದೀವಿ. ನೋಡಿ, ಈ ಥರ. ನೆಕ್ಸ್ಟು ಕಡಲೆನೂ ಕೂಡ ನಾವು 1/4 kg ಕಡಲೆನ ತೊಗೊಂಡಿದ್ದೀವಿ. 1/4 kg ಅಥವಾ ಅರ್ಧ kg, ನೀವು ಎಷ್ಟು ಸ್ವೀಟ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ಸು. ನೆಕ್ಸ್ಟು ಅದನ್ನು ಕೂಡ ಈ ಥರ ಸಣ್ಣದಾಗಿ ಸ್ವಲ್ಪ ಅರ್ಧ ಆಗೋವರೆಗೂ ಪೀಸ್ ಮಾಡಿಕೊಂಡು ಅದನ್ನು ಅದೇ ಮಿಕ್ಸರಲ್ಲಿ ಆ್ಯಡ್ ಮಾಡ್ತಾಯಿದ್ದೀವಿ. ನೆಕ್ಸ್ಟು ಅವಲಕ್ಕಿನೂ ಕೂಡ ತೊಳೆದು ಒಣಗಿಸಿಟ್ಟು ಅದಾದ ನಂತರ ನಾವು ಅದೇ ಮಿಕ್ಸರಲ್ಲಿ ಆ್ಯಡ್ ಮಾಡ್ತಾಯಿದ್ದೀವಿ. ನೆಕ್ಸ್ಟು ಸ್ವಲ್ಪ ಏಲಕ್ಕಿಕಾಯಿ ಯಾಕಂದರೆ ಫ್ಲೇವರ್ ಮತ್ತು ಟೇಸ್ಟ್ಗೋಸ್ಕರ ಚೆನ್ನಾಗಿರುತ್ತಂತ ಆ್ಯಡ್ ಮಾಡ್ತೀವಿ. ಸೊ ಏಲಕ್ಕಿಕಾಯಿ ನೀಟಾಗಿ ಪುಡಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅದು ಚೆನ್ನಾಗಿ ಪೌಡರ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಪೌಡ್ರ್ ಆಗಬೇಕು. ಇಲ್ಲಾಂದರೆ ಏಲಕ್ಕಿಕಾಯಿ ಪುಡಿ ಇತ್ತು ಅಂದರೆ ಆ್ಯಡ್ ಮಾಡ್ಕೋಬೋದು. ಮೊದಲೇ ನಾವು ತುರಿದಿಟ್ಕೊಂಡಿರೋ 2 ಕೊಬ್ಬರಿನ ನಾವು ಇವಾಗ ಅದೇ ಮಿಕ್ಸರಲ್ಲಿ ಹಾಕಿ ಆ್ಯಡ್ ಮಾಡ್ತಾಯಿದ್ವಿ. ನೋಡಿ, ಏಲಕ್ಕಿಕಾಯಿ ಪುಡಿ ಹಾಕಿದ್ದಾರೆ, ಅದಕ್ಕೇ ಕೊಬ್ಬರಿ ಕೂಡ. ನೆಕ್ಸ್ಟ್ ಇಲ್ಲಿ ನಾವು ಒಂದು ತಪ್ಪಲೆಯಲ್ಲಿ, ಒಂದು ಮೀಡಿಯಮ್ ಸೈಜ್ ತಪ್ಪಲೆಯಲ್ಲಿ 5 ಲೀಟ್ರ್ ಹಾಲನ್ನ ಹಾಕ್ಕೊಂಡಿದ್ದೀವಿ. ಅಂದರೆ ಇದು ಗೆಣ್ಣೆ ಹಾಲು ನಮ್ಮದು ಹಸು ಕರು ಹಾಕಿದ್ರಿಂದ ನಮಗೆ ಫ್ರೆಶ್ಶಾಗಿ ಸಿಕ್ಕಿತ್ತು. ಅದಕ್ಕೋಸ್ಕರ ನಾವು ಅದನ್ನೇ ಯೂಸ್ ಮಾಡ್ತಾಯಿದ್ದೀವಿ. ನೀವು ಬೇಕು ಅಂದರೆ ಪ್ಯಾಕೆಟ್ ಹಾಲನ್ನು ಕೂಡ ಯೂಸ್ ಮಾಡ್ಬೋದು. ಅದು ಚೆನ್ನಾಗಿ ಕುದಿಸ್ಬೇಕು. ಸೊ ನಾವಿಲ್ಲಿ 2 ದಿನದ ಹಾಲನ್ನ ಎತ್ತಿಟ್ಕೊಂಡು ನಾವು ಗೆಣ್ಣನ್ನು ಮಾಡ್ತಾಯಿದ್ದೀವಿ. ಸೊ ನೋಡಿ, ಈ ಥರ ಚೆನ್ನಾಗಿ ಅದು ಕುದಿಬೇಕು. ಅದರಲ್ಲಿ ಕೆನೆ ಎಲ್ಲ ಏನೂ ತೆಗಿಬಾರ್ದು, ಹಂಗೆ ಹಾಕಬೇಕು. ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟು ನಾವಿಲ್ಲಿ 1.5 kg ಬೆಲ್ಲನ ತಗೊಂಡು ಅದನ್ನು ಬೆಲ್ಲದ ಪಾಕ ಮಾಡ್ಕೊಂಡಿದ್ದೀವಿ. ನೋಡಿ, ಈ ಥರ ಬೆಲ್ಲದ ಪಾಕ ಮಾಡಿಕೊಂಡು ನೆಕ್ಸ್ಟು ಹಾಲು ಏನಿದೆಯಲ್ವ, ಹಾಲು ಕುದೀತಾ ಇರಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ಆ ಬೆಲ್ಲದ ಪಾಕ ಏನಿರುತ್ತೆ, ನೀವು ನೀರು ಹಾಕಬಾರ್ದು, ಹಂಗೆ ಸ್ವಲ್ಪ ನೀರು ಹಾಕಿ, ಜಾಸ್ತಿ ನೀರು ಹಾಕಬೇಡಿ, ಸ್ವಲ್ಪ ಗಟ್ಟಿಗಿರಲಿ ಬೆಲ್ಲದ ಪಾಕ. ಅದನ್ನು ಮಾಡಿಕೊಂಡು ನೀವು ಆ ಹಾಲಲ್ಲಿ ಹಾಕಬೇಕು. ಫಿಲ್ಟ್ರ್ ಮಾಡಿ ಹಾಕಿ, ಯಾಕಂದರೆ ಬೆಲ್ಲ ಮಾಡುವಾಗ ಸ್ವಲ್ಪ ಅದು ಕಲ್ಲು ಮಣ್ಣು ಎಲ್ಲ ಮಿಕ್ಸ್ ಆಗಿರುತ್ತೆ. ಅದಕ್ಕೋಸ್ಕರ ಆರ್ಗ್ಯಾನಿಕ್ ಯೂಸ್ ಮಾಡಿದ್ರೂ ಅದರಲ್ಲೂ ಸ್ವಲ್ಪ ಮಿಕ್ಸ್ ಆಗಿರುತ್ತೆ, ಗೊತ್ತಾಗಲ್ಲ ನಮಗೆ. ಅದಕ್ಕೋಸ್ಕರ ಫಿಲ್ಟ್ರ್ ಮಾಡಿ ಹಾಕ್ಕೊಳ್ಳಿ. ಇಲ್ಲಾಂದರೆ ತಿನ್ನುವಾಗ ಕಲ್ಲು ಮತ್ತು ಏನಾದರೂ ಡಸ್ಟ್ ಪಾರ್ಟಿಕಲ್ಸ್ ಅದೆಲ್ಲ ಇದ್ದರೆ ಸಿಗುತ್ತೆ. ಅದಕ್ಕೋಸ್ಕರ ನೀವು ಅದನ್ನು ಚೆನ್ನಾಗಿ ಫಿಲ್ಟ್ರ್ ಮಾಡಿ ಹಾಕಿ. ನೋಡಿ, ಈ ಥರ ಚೆನ್ನಾಗಿ ಕುದಿ ಬರುವಾಗ ನೀವು ಅದನ್ನು ಬೆಲ್ಲದ ಪಾಕ ಹಾಕಬೇಕು. ಅದಾದಮೇಲೆ ಅದನ್ನು ಚೆನ್ನಾಗಿ ತಿರುಗಿಸ್ಬೇಕು. ಬೆಲ್ಲದ ಪಾಕ ಏನಾಗುತ್ತೆ, ಸ್ವಲ್ಪ ಗಟ್ಟಿಗಿರುತ್ತಲ್ಲ, ಅದು ಕೆಳಗೆ ಹೋಗಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಅದನ್ನು ಚೆನ್ನಾಗಿ ಹಾಲಲ್ಲಿ ಮಿಕ್ಸ್ ಆಗೋವರೆಗೂ ತಿರುಗಿಸ್ಬೇಕು. ನೆಕ್ಸ್ಟು ನಾವೆಲ್ಲ ಏನು ಮಿಕ್ಸ್ಚರ್ನ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ, ಆವಾಗಲೇ ಕೊಬ್ಬರಿ ಮತ್ತು ಕಡಲೆ ಬೀಜ, ಕಡಲೆ ಅದೆಲ್ಲ ಹಾಕಿ ನಾವು ಏನೇನು ಮಾಡಿದ್ವಿ ಅಲ್ವ, ಏಲಕ್ಕಿಕಾಯಿ ಎಲ್ಲ, ಅದನ್ನು ಹಾಲಲ್ಲಿ ಬೆಲ್ಲ ಹಾಕಿದ್ಮೇಲೆ
ನೀವು ಅದನ್ನು ಹಾಕೋಬೇಕು. ಸೊ ಆ ಮಿಕ್ಸರೆಲ್ಲ ನಮಗೆ ಅರೌಂಡ್ ಒಂದು 3 kg ಅಷ್ಟು ಬಂದಿತ್ತು. 5 kg ಹಾಲಿಗೆ, 5 ಲೀಟ್ರ್ ಹಾಲಿಗೆ ನಾವು 3 kg ಅಷ್ಟು ಅದನ್ನು ಆ್ಯಡ್ ಮಾಡ್ತಾಯಿದ್ವಿ, ಕೊಬ್ಬರಿ ಅದೆಲ್ಲ. ನೋಡಿ ಇಲ್ಲಿ ಚೆನ್ನಾಗಿ ಒಬ್ಬರು ತಿರುಗಿಸ್ತಾ ಇರಬೇಕು ಮತ್ತು ಒಂದು ಕಡೆ ಆ ಮಿಕ್ಸರ್ನ ಆ್ಯಡ್ ಮಾಡ್ತಾ ಇರಬೇಕು. ಏನಕ್ಕಂದರೆ ಅದು ಗಂಟಾಗ್ಬಿಡುತ್ತೆ, ಇಲ್ಲಾಂದರೆ ತಳದಲ್ಲಿ ಹೋಗಿ ಕೂತ್ಕೊಂಡು ಗಂಟಾಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಅದು ಒಳಗೆ ಚೆನ್ನಾಗಿರೋದಿಲ್ಲ. ಗೆಣು ತಿನ್ನುವಾಗ ಹಸಿದು ಮತ್ತು ಬೆಂದಿರಲ್ಲ, ಆ ಥರ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ನೀವು ಚೆನ್ನಾಗಿ ತಿರುಗಿಸ್ಕೋಬೇಕು. ಇದು ನಮ್ಮ ಅಮ್ಮಂಗೂ ಕೂಡ ಚೆನ್ನಾಗಿ ಮಾಡೋಕ್ಕೆ ಬರಲ್ಲ, ಅದಕ್ಕೋಸ್ಕರ ನಮ್ಮ ಅಜ್ಜಿನ ಕರ್ಕೊಂಡಿದ್ವಿ. ಅಜ್ಜಿ ಚೆನ್ನಾಗಿ ಮಾಡ್ತಾರೆ ಅಂತ. ನಮ್ಮ ಮನೆಯಲ್ಲಿ ಯಾವಾಗಲಾದರೂ ಎಮ್ಮೆ ಅಥವಾ ಹಸು ಕರು ಹಾಕಿದ್ರೆ ಅವರು ಗೆಣು ಮಾಡೋಕ್ಕೆ ಬಂದೇ ಬರ್ತಾರೆ. ವರ್ಷಕ್ಕೊಂದು ಸಲನಾದರೂ ಈ ಥರ ನಾವು ಮಾಡ್ತೀವಿ. ನೋಡಿ ಈ ಥರ ನಾರ್ಮಲ್ ನೀವು ಮುದ್ದೆ ಯಾವ ಥರ ತಿರುಗಿಸ್ತೀರಲ್ವ, ಅದೇ ಕೋಲಲ್ಲಿ ಮುದ್ದೆ ಕೋಲು ಇರುತ್ತಲ್ವ ಅದನ್ನು ತಗೊಂಡು ನೀವು ತಿರುಗಿಸ್ಕೋಬೇಕು. ಮತ್ತು ಇದನ್ನು ಹೈ ಫ್ಲೇಮಲ್ಲಿ ನೀವು ಇಕ್ಕಿ ಬೇಯಿಸ್ಬಾರ್ದು, ಯಾಕಂದರೆ ಬೇಗ ಸೀದೋಗ್ಬಿಡುತ್ತೆ. ಲೋ ಫ್ಲೇಮಲ್ಲಿ ಇಕ್ಕೊಂಡು ನೀವು ಯಾವಾಗಲೂ ಅದನ್ನು ನೋಡಿ ಈ ಥರ ಲೋ ಫ್ಲೇಮಲ್ಲಿ ಇಕ್ಕೊಂಡು ನೀವು ಬೇಯಿಸ್ಬೇಕು. ನೋಡಿ ಈ ಥರ ಚೆನ್ನಾಗಿ ಬೇಯಬೇಕು. ಸೇಮ್ ಮುದ್ದೆ ಥರನೇ ಮಾಡೋದು, ಇದೆಲ್ಲ ಏನು ಅಷ್ಟೊಂದು ಡಿಫಿಕಲ್ಟ್ ಅನಿಸಲ್ಲ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ. ನೋಡಿ ಈ ಥರ ಚೆನ್ನಾಗಿ ಎಲ್ಲನೂ ಚೆನ್ನಾಗಿ ತಿರುಗಿಸ್ಬೇಕು. ಒಂದು ಸ್ವಲ್ಪ ತಿರುಗಿಸಿ ಬೇಯಿಸಬೇಕು. ಮತ್ತು ಅದಾದ ನಂತರ ನೀವು ಅದನ್ನು ಎತ್ಕೊಂಡು ಸಪ್ರೇಟಾಗಿ ಇಟ್ಟು ಸ್ವಲ್ಪ ತಿರುಗಿಸಿ ಮತ್ತೆ ಇದು ಮಾಡಬೇಕು, ಯಾಕಂದರೆ ಅದು ಹಸಿ ಥರ ಆಗುತ್ತೆ. ಆವಾಗ ಅದು ಎಲ್ಲ ಕಡೆಯೂ ಬೇಯಬೇಕು. ನೀವು ಮನೆಯಲ್ಲಿ ನಾರ್ಮಲ್ ಮುದ್ದೆ ಯಾವ ಥರ ಮಾಡ್ತೀರೋ ಆ ಥರನೇ. ನೆಕ್ಸ್ಟ್ ಅದಾದಮೇಲೆ ಅಡುಗೆ ಮನೆ ಫ್ಲೋರ್ ಮೇಲೆ ಹಾಕ್ಕೊಂಡ್ರು, ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಹಾಕ್ಕೊಂಡ್ರು. ದೊಡ್ಡ ಪ್ಲೇಟ್ ಇರಲಿಲ್ಲ ಅಂತ ಫ್ಲೋರ್ ಮೇಲೇ ತೊಳೆದ್ಬಿಟ್ಟು ಹಾಕ್ತಿದ್ದಾರೆ. ಸೊ ಕೈಗೂ ಕೂಡ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದು ಮಾಡಬೇಕು, ಇಲ್ಲಾಂದರೆ ಅದು ಬಿಸಿ ಕೈಗೆ ಕಚ್ಕೊಬಿಡುತ್ತೆ. ನೋಡಿ ಈ ಥರ ಅದೆಲ್ಲ ಬೆಂದಾದಮೇಲೆ ಗೊತ್ತಾಗುತ್ತಲ್ಲ, ಬೆಂದಿದ ತಕ್ಷಣ ಅಂದರೆ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿದ್ರೆ ಮುದ್ದೆ ಯಾವ ರೀತಿ ಆಗುತ್ತಲ್ವ ಆ ಥರ ಆಗಿರುತ್ತೆ. ಅದೆಲ್ಲ ಬೆಂದಾದಮೇಲೆ ಇಲ್ಲ ನೀವು ಆಯಿಲ್ ಪೇಪರ್ ಕೂಡ ಯೂಸ್ ಮಾಡಿ ಅದ್ರ ಮೇಲೆ ಆಯಿಲ್ ಪೇಪರ್ ಮೇಲೆ ಹಾಕ್ಬೋದು. ಅದನ್ನು ಹಾಕ್ಬಿಟ್ಟು ನೀವು ರೌಂಡ್ ಶೇಪಲ್ಲಿ ಅಥವಾ ಬಾಕ್ಸ್ ಶೇಪಲ್ಲಿ ಮಾಡಿ ನೀವು ಅದನ್ನು ಕಟ್ ಮಾಡ್ಕೋಬೋದು. ನೋಡಿ ಈ ಥರ ಚೆನ್ನಾಗಿ ತಟ್ಬಿಟ್ಟು ಅದನ್ನು ನೆಕ್ಸ್ಟ್ ಕಟ್ ಮಾಡ್ಕೋತಾರೆ. ಸೊ ಇದನ್ನು ನೀವು ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ, 1 ದಿನ 2 ದಿನ ಮ್ಯಾಕ್ಸಿಮಮ್ ಅಂದರೆ 3-4 ದಿನ ಸ್ಟೋರ್ ಮಾಡ್ಬೋದು. ಯಾಕಂದರೆ ಹಾಲಿಂದ ನಾವು ಸ್ವೀಟ್ ಮಾಡಿರೋದಲ್ವ, ನಾವು ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ನೆಲ್ಲ ಆ್ಯಡ್ ಮಾಡಿಲ್ಲ. ಅದಕ್ಕೋಸ್ಕರ ನೀವು ಇದನ್ನು 3-4 ದಿನದಲ್ಲಿ ಖಾಲಿ ಮಾಡಿಬಿಡ್ಬೇಕು. ನೋಡಿ ನಮ್ಮ ಅಜ್ಜಿ ಚೆನ್ನಾಗಿ ಮಾಡ್ತಾರೆ. ಸೊ ಅವ್ರು ಮಾಡಿದ ಟೇಸ್ಟು ಚೆನ್ನಾಗಿರುತ್ತೆ ಅಂತ ನಮ್ಮ ಮನೇಲೂ ಕೂಡ ಅವ್ರನ್ನೇ ಕರೆಸಿ ಯಾವಾಗಲೂ ಮಾಡ್ತಾರೆ. ನೋಡಿ ಈ ಥರ ಸ್ಕ್ವೇರ್ ಆಗಿ ನಾವು ಕಟ್ ಮಾಡಿ ಎತ್ತಿಟ್ಕೊಡ್ತೀವಿ. ಆವಾಗ ಅದು ಸ್ಕ್ವೇರ್ ಮಾಡೋದ್ರಿಂದ ಬೇಗ ಹಾಳಾಗೋದಿಲ್ಲ. ಸ್ವಲ್ಪ ಮುದ್ದೆ ಥರ ಇದ್ದರೆ ಬೇಗ ಹಾಳಾಗ್ಬಿಡುತ್ತೆ ಅಂತೇಳಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾರೆ. ಸೊ ಗೆಣು ಯಾವ ರೀತಿ ಇತ್ತು ಅಂತ ನಮಗೂ ಕೂಡ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಈಸಿ ಸ್ಟೆಪ್ಸ್ ಇತ್ತು ಅಂದ್ಕೊತೀವಿ. ಹಾಗೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.